ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜಧಾರಿ ಟಿವಿ. ರಾಜಧಾರಿ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಚಾರವನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪ ಪಡೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನಾವು ನಮ್ಮ ದಿನಚರಿಗಳಲ್ಲಿ ದಿನನಿತ್ಯ ಅನೇಕ ಟ್ಯಾಕ್ಸಿಗಳ ಮೇಲೆ, ಟೂ ವೀಲರ್ ಟ್ಯಾಕ್ಸಿಗಳ ಮೇಲೂ ಕೂಡ ನಾವು ಅನೇಕ ಬಾರಿ ಓಡಾಡಿರ್ತೇವೆ. ಈ ಅನುಭವ ನಿಮಗೂ ಆಗಿರುತ್ತೆ. ಹೀಗೆ ನಮ್ಮ ಓಲಾ ಟೂ ವೀಲರ್ ಟ್ಯಾಕ್ಸಿ ಬಗ್ಗೆ, ಓಲಾ ಕಂಪ್ನಿ ಬಗ್ಗೆ ಇವತ್ತು ಎಲ್ಲರಿಗೂ ಜನಜನಿತವಾದಂಥ ಮಾತು, ಒಳ್ಳೆಯ ಹೆಸರು, ಕೀರ್ತಿಯನ್ನು ಗಳಿಸಿದೆ ಓಲಾ ಟೂ ವೀಲರ್ ಟ್ಯಾಕ್ಸಿಯನ್ನು ಕೇವಲ 5,000 ರೂಪಾಯಿ ಡೆಪಾಸಿಟ್ ಇಟ್ಕೊಂಡು, ಹಣವನ್ನು ಇಟ್ಕೊಂಡು ಟೂ ವೀಲರ್ ಟ್ಯಾಕ್ಸಿಯನ್ನು ಗ್ರಾಹಕರಿಗೆ ಕೊಡ್ತಾರೆ. ಗ್ರಾಹಕರು ಆ ಟೂ ವೀಲರ್ ಟ್ಯಾಕ್ಸಿಯನ್ನು ತಾವು ಅದನ್ನು ಒಂದು 2-3 ವಾರದಲ್ಲಿ ಅಥವಾ ಒಂದು ತಿಂಗಳಾನುಗಟ್ಟಲೆ ಅದನ್ನು ಓಡಿಸ್ತಾರೆ. ಈ ಮಧ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ, ಏನಾದರೂ ರಿಪೇರಿಗಳು ಬಂದರೆ, ಏನಾದರೂ ಸಮಸ್ಯೆಗಳು ತಲೆದೋರಿದ್ರೆ ಅದನ್ನು ನಾವು ನಿವಾರಿಸ್ಕೊಡ್ತೇವೆ ಅಂತ ಕೂಡ ಆಶ್ವಾಸನೆಯನ್ನು ಕೊಡ್ತಾರೆ. ಹೀಗೆ ಅನೇಕ ತಾಂತ್ರಿಕ ಸಮಸ್ಯೆಗಳು ಬಂದಾಗ ಗ್ರಾಹಕರು ಶೋರೂಮ್ಗೆ, ಸರ್ವಿಸ್ ಸೆಂಟರ್ಗೆ ಹೋಗಿ ತಮ್ಮ ಅಳಲನ್ನು ತಂದುಕೊಂಡು, ನನ್ನ ಟೂ ವೀಲರ್ ಟ್ಯಾಕ್ಸಿ ಹೀಗಾಗಿದೆ ಓಲಾದು ನೋಡಿ ಅಂತ ತಾವು ಸಂಕಷ್ಟಗಳನ್ನ ಹೇಳ್ಕೊಂಡಾಗ ಅವ್ರನ್ನ 2 ವಾರ 3 ವಾರ ತಿಂಗಳಾನ್ಗಟ್ಲೆ ಸ್ಪೇರ್ಸ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಸಬು ಬೇಳ್ಕೊಂಡು ತಿಂಗಳಾನ್ಗಟ್ಲೆ ಅವ್ರನ್ನ ಹೈರಾನ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಸುದ್ದಿ ಬರ್ತಾ ಇದೆ. ನಮ್ಮ ವಾಹಿನಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೊಗೊಂಡಾಗ ನಮಗೆ ಗೊತ್ತಾದ ವಿಚಾರ ಏನು ಅಂತಂದರೆ, ಏನು ಓಲಾ ಟೂ ವೀಲರ್ ಟ್ಯಾಕ್ಸಿ 5,000 ರೂಪಾಯಿ ಏನು ಡೆಪಾಸಿಟ್ ಇಟ್ಕೊಂಡು ಕೊಟ್ಟಿದ್ರು, ಆ ಗ್ರಾಹಕರು ಅದನ್ನು ಯಾವಾಗ ತಾವು ತಗೊಂಬಂದು ಸಂಸ್ಥೆಗೆ ಅದನ್ನು ಹಿಂತಿರುಗಿಸ್ತಾರೆ, ಆಗ 5,000 ಠೇವಣಿ ಹಣವನ್ನು ವಾಪಸ್ ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಆ ರೀತಿ ವಾಪಸ್ಸನ್ನು ಕೊಟ್ಟಂತಹ ತಮ್ಮ ವೆಹಿಕಲ್ಸು ಟೂ ವೀಲರ್ ಟ್ಯಾಕ್ಸಿಯನ್ನು ಓಲಾಗೆ ವಾಪಸ್ ಬಿಟ್ಟಂಥ ಗ್ರಾಹಕರಿಗೆ ಆ ಕೂಡಲೇ 5,000 ರೂಪಾಯಿನ ವಾಪಸ್ ಕೊಡಬೇಕಾಗಿತ್ತು. ಆದರೆ ಆ 5,000 ರೂಪಾಯಿನ ವಾರ, ತಿಂಗಳಾನ್ಗಟ್ಲೆ, 3 ತಿಂಗಳು, 3.5 ತಿಂಗಳಾದರೂ ಕೊಟ್ಟಿಲ್ಲ. ಅನೇಕ ಜನರು ಈ ತ್ರಿಶಂಕು ಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ಈ ಓಲಾ ಟೂ ವೀಲರ್ ಟ್ಯಾಕ್ಸಿಯ ಈ ಸಮಸ್ಯೆಯನ್ನು ಬಗೆಹರಿಸೋರು ಯಾರು? ಇವತ್ತಿದ್ದ ಮ್ಯಾನೇಜರು ಅಲ್ಲಿರೋಲ್ಲ, ಇವತ್ತಿದ್ದ ಸಿಬ್ಬಂದಿ ಅಲ್ಲಿಲ್ಲ. ಒಂದು ವರ್ಗ ಆಗಿರ್ಬೋದು ಅಥವಾ ಕೆಲಸವನ್ನು ಬಿಟ್ಟೋಗಿರ್ಬೋದು. ನಾವು ಯಾರನ್ನ ನಂಬ್ಕೊಂಡು 5,000 ರೂಪಾಯಿ ಒಂದು ಕೊಟ್ಟಿದ್ದೀವಿ, ಅವ್ರನ್ನ ಕೇಳುವಂಥ ಒಂದು ಪರಿಸ್ಥಿತಿ ಇವತ್ತು ಗ್ರಾಹಕನಿಗಿಲ್ಲ. ಅಂದರೆ ಈ ಓಲಾ ಒಂದು ಏನು ವ್ಯವಸ್ಥಿತವಾಗಿರುವಂಥ ಕಂಪನಿಗೆ ಈ ಗ್ರಾಹಕರ ಸಮಸ್ಯೆಗಳು ಕಿವಿ ಕೇಳಿಸ್ತಾ ಇಲ್ವಾ, ಗೊತ್ತಾಗ್ತಾ ಇಲ್ವಾ, ಸರ್ವೆ ಮಾಡ್ತಾ ಇಲ್ವಾ, ಇನ್ನಷ್ಟು ಅರ್ಥ ಆಗ್ತಾ ಇಲ್ಲ. ಎಲ್ಲೋ ಮಧ್ಯವರ್ತಿಗಳನ್ನು ಏಜೆನ್ಸಿ ಮೂಲಕ ಇವನ್ನೆಲ್ಲ ಡೀಲ್ ಮಾಡಿಕೊಂಡು ಈ ರೀತಿ ಓಲಾ ಕಂಪನಿಯ ಟೂ ವೀಲರ್ಸ್ ಟ್ಯಾಕ್ಸಿ ಇದಕ್ಕೇನಾದರೂ ಕೆಟ್ಟ ಹೆಸರು ತಗೊತಾ ಇದೆಯಾ ಓಲಾ? ಅದು ಸಿಗ್ತಾ ಇಲ್ಲ. ಒಟ್ಟಾರೆ ಗ್ರಾಹಕರು ಇವತ್ತು ಅನೇಕ ಜನಗಳಿಗೆ ಈ ಸರ್ವಿಸ್ ಬಿಟ್ಟಂಥ ವೆಹಿಕಲ್ನ ತಿಂಗಳಾನ್ಗಟ್ಲೆ ರಿಪೇರಿ ಮಾಡೋದಕ್ಕೆ ಅದು ಸ್ಪೇರ್ ಪಾರ್ಟ್ಸ್ ಇಲ್ಲ ಅಂತೇಳಿ ತೊಂದರೆಗೀಡು ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ಏನು ಈ ಓಲಾ ಟೂ ವೀಲರ್ ಟ್ಯಾಕ್ಸಿಯ ರೈಡರ್ಗೆ ಯಾವುದೇ ಇನ್ಶೂರೆನ್ಸೇ ಇಲ್ಲ. ಇನ್ಶೂರೆನ್ಸ್ ಅನ್ನೋದೇ ಇಲ್ಲ ಅಂದಮೇಲೆ ಅವುಗಳನ್ನ ನಾವು ಯಾವ ರೀತಿ ಓಡಿಸೋದು? ನಾಳೆ ಏನಾದರೂ ತೊಂದರೆ ಆದಾಗ, ಯಾವುದೇ ಆರೋಗ್ಯ ವಿಮೆ ಆಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ ತಲೆದೋರಿದಾಗ ಯಾವ ರೀತಿ ಅವರನ್ನು ಕಾಪಾಡೋದೆ ಹೇಗೆ? ಹಾಗಾಗಿ ಓಲಾ ಏನು ಇದೊಂದು ಟ್ಯಾಕ್ಸಿ, ಟೂ ವೀಲರ್ ಟ್ಯಾಕ್ಸಿಯ ಈ ಕಂಪನಿ ಈ ಗ್ರಾಹಕರ ಸಮಸ್ಯೆಗಳನ್ನು ಆಲಿಸಬೇಕು. ಗ್ರಾಹಕರಿಗೆ ಬಂದಿರುವಂಥ ಈ ಏನು ಸಮಸ್ಯೆಗಳಿದೆ, ಒಂದು 5,000 ರೂಪಾಯಿ ದುಡ್ಡನ್ನು ತ್ವರಿತವಾಗಿ ವಾಪಸ್ ಕೊಡುವಂಥದ್ದು, ಆವಾಗೇ ಕೊಡುವಂಥದ್ದು, ಅದಾಗ್ತಾ ಇಲ್ಲ. ಇವೆಲ್ಲವನ್ನು ಪರಿಗ್ರಹಿಸಿ ಇವರು ಆದಷ್ಟು ಬೇಗ ಸಮಸ್ಯೆಗಳನ್ನ ಪರಿಹರಿಸಿ. ಇಲ್ಲಾಂದರೆ ಓಲಾ ಇನ್ನಷ್ಟು ಅಧೋಗತಿಗೆ ಇಳಿಯುತ್ತೆ. ಮಾರ್ಕೆಟ್ನಲ್ಲಿ ಇವತ್ತೇನು ಒಂದು ಮಾರುಕಟ್ಟೆಯಲ್ಲಿ ಅದಕ್ಕಿರುವಂಥ ಹೆಸರು ಕೂಡ ಹಾಳಾಗೋಗುತ್ತೆ. ಇದು ಯಾರೋ ಕೆಲವರು ಒಂದು ಸ್ಟಾಫು ಅಥವಾ ಸಿಬ್ಬಂದಿ ಮಾಡ್ತಾ ಇರೋ ಹೆಸರಿಗೆ ಅಥವಾ ಕಳಂಕಕ್ಕೆ ಇಡೀ ಕಂಪನಿಯನ್ನು ನಾವು ಕೀಳಾಗಿ ಭಾವಿಸೋದಾಗಲಿ, ಅದಕ್ಕೆ ಕಳಂಕ ತರೋದಾಗಲಿ ಎಷ್ಟು ಸರಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಗ್ರಾಹಕರ ಸಮಸ್ಯೆಗಳಿಗೆ ಪರಿಹಾರವನ್ನು ಈ ಮುಖೇನ ಓಲಾ ಕಂಪನಿ ಹತ್ರ ನಾವು ಕೇಳ್ತಾ ಇದ್ದೇವೆ. ಹಾಗೆ ಇನ್ನೊಂದು ಕೆಲವೊಂದು ಪರಿಸ್ಥಿತಿ ಮತ್ತು ಪ್ರಸಂಗಗಳನ್ನ ನಿಮ್ಗೆ ಹೇಳಲೇಬೇಕು. ಈಗ ಈ ಟೂ ವೀಲರ್ ಟ್ಯಾಕ್ಸಿಯನ್ನು ಓಲಾದು ವಾಪಸ್ ಬಿಟ್ಟಾಯಿತು. ಅವರು ಈ ಕಡೆ ಟ್ಯಾಕ್ಸಿಯನ್ನು ಕೊಡ್ತಿಲ್ಲ, ಹಣವನ್ನು ಕೊಡ್ತಾ ಇಲ್ಲ. ಸರಿ ಆಯ್ತಪ್ಪ, ನನಗೆ ಈ ಟೂ ವೀಲರ್ ಟ್ಯಾಕ್ಸಿನ ಹೊಸದಾಗಿ ಇನ್ನೊಂದು ಸರಿ ಕೊಟ್ಬಿಡಿ, ಇನ್ನೊಂದು ಕೊಡಿ ನನಗೆ, ಅದನ್ನು ನಾನು ಓಡಿಸ್ತೀನಿ ಅಂತ ಹೇಳಿದ್ರೆ ಮತ್ತೆ 5,000 ರೂಪಾಯಿ ಕೇಳ್ತಾರೆ. ಈಗ ಕೊಟ್ಟಿರುವಂಥ 5,000 ರೂಪಾಯಿ ಠೇವಣಿಯನ್ನೇ ವಾಪಸ್ ಕೊಟ್ಟಿಲ್ಲ. ಈಗ ಆ ಠೇವಣಿಯನ್ನೇ ತಾವು ನಮ್ಮ ಭದ್ರತಾ ಠೇವಣಿ ಅಂತ ಅಂದ್ಕೊಂಡು ಯಾಕೆ ನೀವು ಹೊಸ ಟೂ ವೀಲರ್ ಟ್ಯಾಕ್ಸಿ ನಮ್ಗೆ ಕೊಡಬಾರ್ದು ಅನ್ನೋ ಪ್ರಶ್ನೆಗೆ ಇಲ್ಲ, ಅವ್ರ ಹತ್ರ ಯಾವುದೇ ಉತ್ತರ ಇಲ್ಲ. ಯಾಕೆಂದರೆ ಕೊಡೋಕೆ ಸಾಧ್ಯ ಇಲ್ಲ. ನೀವು ಮತ್ತೊಮ್ಮೆ ಹೊಸ ಖರೀದಿದಾರರಾಗಿ 5,000 ರೂಪಾಯಿ ಠೇವಣಿ ನೀಟ್ರೆ ಮಾತ್ರ ನಿಮಗೆ ನಾವು ಟೂ ವೀಲರ್ ಟ್ಯಾಕ್ಸಿಯನ್ನು ಕೊಡ್ತೀವಿ ಅಂತ ಹೇಳೋದು ಅಲ್ಲಿನ ಮ್ಯಾನೇಜ್ಮೆಂಟು ಅಥವಾ ಒಂದು ಕಂಪನಿ. ಈಗ ತಾವು ಕೊಟ್ಟಿರುವಂಥ ಭದ್ರತಾ ಠೇವಣಿಯಾಗಿಟ್ಟಿರುವಂಥ 5,000 ರೂಪಾಯಿ ಹಣನೇ ಬಂದಿಲ್ಲ.
ಮತ್ತೆ 5,000 ರೂಪಾಯಿ ಇನ್ವೆಸ್ಟ್ ಮಾಡಿ ಮತ್ತೆ ಹೊಸ ಗಾಡಿಯನ್ನು ಪಡೆಯೋದಕ್ಕೆ ಈ ಕಡೆ ಗಾಡಿಯನ್ನು ಕೂಡ ಕೊಡ್ತಾ ಇಲ್ಲ, ರಿಪೇರಿಯನ್ನು ಕೂಡ ಮಾಡಿಸಿ ಗಾಡಿಯನ್ನು ವಾಪಸ್ ಕೊಡ್ತಾ ಇಲ್ಲ, ವಾಪಸ್ ಕೊಟ್ಟಿರೋ ಗಾಡಿಗಳಿಗೆ ಇಟ್ಟಿರುವಂಥ ಹಣವನ್ನೂ ಕೊಡ್ತಾ ಇಲ್ಲ. ಸಂದಿಗ್ಧತೆಯಲ್ಲಿ ಗ್ರಾಹಕರು ಒದ್ದಾಡ್ತಾ ಇದ್ದಾರೆ. ಇವರ ಒಂದು ಪರಿಹಾರ ಓಲಾ ಕಂಪನಿಗೆ ಮುಟ್ಟಬೇಕು. ಇವರ ಸಮಸ್ಯೆಗಳನ್ನು, ಈ ಸಮಸ್ಯೆಗಳನ್ನು ಅವರೇ ಪರಿಹರಿಸಬೇಕು. ಕಂಪನಿಯ ಮಾಲೀಕರು ಎಲ್ಲಿದ್ದಾರೋ, ಯಾವ ಮಹಾನಗರದಲ್ಲಿದ್ದಾರೋ, ಅಥವಾ ಯಾರು ನಿಜವಾದಂಥ ಓಲಾ ಕಂಪನಿಯ ಈ ಟೂ ವೀಲರ್ ಟ್ಯಾಕ್ಸಿಯ ಹೊಣೆ ಯಾರ್ದು, ನಿರ್ವಹಣೆ ಯಾರ್ದು, ಯಾರಿಗೂ ತಿಳಿತಾ ಇಲ್ಲ. ದಯಮಾಡಿ ನೀವು ತಗೊಳ್ಳುವಂಥ ಟ್ಯಾಕ್ಸಿ ಆಗಲಿ, ನಿಮ್ಮ ಕಷ್ಟದ ಹಣ ಸರಿಯಾದ ಕಡೆ ಸದ್ಬಳಕೆ ಆಗಬೇಕು. ಅದರಿಂದ ನೀವು ಸಂತೋಷಭರಿತರಾಗಿರಬೇಕು, ಅದನ್ನು ಅನುಭವಿಸಬೇಕು. ಆದರೆ ಇಲ್ಲಿ ನರಕವನ್ನೇ ಅನುಭವಿಸ್ತಾ ಇದ್ದಾರೆ ಗ್ರಾಹಕರು. ಇದಕ್ಕೆ ಪರಿಹಾರ ಎಲ್ಲಿ ಮತ್ತು ಯಾವಾಗ? ಆದಷ್ಟು ಬೇಗ ಈ ಎಲ್ಲ ಗ್ರಾಹಕರ ಸಮಸ್ಯೆಗಳನ್ನ ಬಗೆಹರಿಸಿ ತ್ವರಿತವಾಗಿ ಅವರನ್ನು ಹಣವನ್ನು ವಾಪಸ್ ನೀಡಿ ಅಂತ ನಾವು ಎಚ್ಚರಿಕೆಯೊಂದಿಗೆ ಹೇಳ್ತಾ ಇದ್ದೇವೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿವಿ. ನಮ್ಮ ರಾಜಧಾರಿ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಪ್ರಚಲಿತ ವಿದ್ಯಮಾನಗಳಿಗೆ, ಅನೇಕ ನಿಮ್ಮ ಸುತ್ತಮುತ್ತಲಿನ ಅನೇಕ ವಿಚಾರಗಳಿಗೆ ನಮ್ಮನ್ನು ಸಂಪರ್ಕಿಸಿ. ನಮ್ಮ ಚಾನಲ್ ಮುಖಾಂತರ ಆ ಒಂದು ಪರಿಹಾರಗಳನ್ನು ಪಡೆಯುವಂಥ ನಿಟ್ಟಿನಲ್ಲಿ ನಾವು ಕೂಡ ನಿಮ್ಮ ಜೊತೆಯಲ್ಲಿರ್ತೀವಿ. ಸಮಾಜಮುಖಿಯಾಗಿ ನಾವು ಮಾಧ್ಯಮ ಕೂಡ, ನಮ್ಮ ವಾಹಿನಿ ಕೂಡ ನಿಮ್ಮ ಜೊತೆ ಇರುತ್ತೆ. ದಯಮಾಡಿ ನಮ್ಮ ವಾಹಿನಿಯನ್ನು ನೋಡ್ತಾ ಇರಿ. ಇದು ನಿಮ್ಮ ಟಿವಿ, ರಾಜಧಾರಿ ಟಿವಿ. ರಾಜಧಾರಿ, ಅಡೆತಡೆ ಇಲ್ಲದ ಪ್ರಜಾದಾರಿ.